ಮುಂಗಾರಿ ಬಳಿಯಾಗ ನೋಡ ಹೊಳದಂಗ ಸಿಡಲ ನಾವು ಎಂಟ್ರಿ ಕೊಟ್ಟರ ವೈರಿ ಸರಿಬೇಕ ದೂರ. ಹಲೋ ಫ್ರೆಂಡ್ಸ್ ಈ ಒಂದು ಸಾಂಗ್ಗೆ ಅಲರ್ಟ್ ಮೆಷಿನಲ್ಲಿ ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮದಲ್ಲಿ ಹಾಕಿದ್ರು, ಅಣ್ಣ ಈ ಒಂದು ಸಾಂಗ್ಗೆ ಅಲರ್ಟ್ ಮೆಷಿನ್ದಲ್ಲಿ ವಿಡಿಯೋ ಮಾಡಿ ಹಾಕಿ ಅಂತೇಳಿ. ಸೊ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ. ಫ್ರೆಂಡ್ಸ್ ನೋಡಿ ಈ ಒಂದು ಸಾಂಗ್ಗೆ 2 ನಿಮಿಷದಲ್ಲಿ ವಿಡಿಯೋನ ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತಂದರೆ ನೀವು ಯಾವುದೇ ಥರ ವಿಡಿಯೋಕ್ಕೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ವಿಡಿಯೋದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಅಲ್ಲಿ ಹೋಗ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ನೀವು ಅವಾಗ ಹೋಗಿ ವಿಡಿಯೋನ ಮಾಡ್ಕೊಳ್ಬೋದು. ಸೊ ಅದನ್ನು ಯಾವ ಥರ ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ಫಸ್ಟ್ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಓಪನ್ ಆದ ತಕ್ಷಣ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಂತ ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಲೋಗೋ ಕೊಟ್ಟಿರ್ತೀನಿ, ಅಲರ್ಟ್ ಮಿಷನ್ ಲೋಗೋ. ಸೊ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಸಿಯಾಗಿ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಆ ಲೋಗೋನ ನೀವು ಯಾವ ಥರ ಫೋಟೋನ ಬದಲಿಸೋದು ನಿಮಗೆಲ್ಲ ಗೊತ್ತಿದೆ, ಆದ್ರೂ ಹೊಸಬ್ರು ನೋಡ್ತಾರೆ ಹೇಳ್ಕೊಡ್ತೀನಿ ನಾನೆಲ್ಲ. ಇದಾದ ನಂತರ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಈಸಿಯಾಗಿ. ಇಲ್ಲಿ ಕಾಣಿಸ್ತಲ್ಲ, ಇಲ್ಲಿ ನಾನು ನನ್ನದೇ ಆದಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಈ ಥರ ಫೋಟೋನ ನೋಡಿದ್ರಲ್ಲ, ಈ ಥರ ಬರುತ್ತೆ. ಇನ್ನು ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಒಂದು ಫೋಟೋನ ನಾನು ನನ್ನದೇ ಆದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ. ಫ್ರೆಂಡ್ಸ್ ವಿಡಿಯೋ ಮಾತ್ರ ನಿಮಗೆ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡೂವರೆಗೆ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋಲ್ಲ. ಯಾಕಂದರೆ ನಿಮಗೆ ಅಲ್ಲಿ ಯಾವ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹಾಗೆ ಲಿರಿಕ್ಸ್ನ ಯಾವ ಥರ ಕೊಡಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಒಂದು ನಿಮಿಷ ಅಥವಾ 2 ನಿಮಿಷ ಇರುತ್ತೆ ವಿಡಿಯೋನ, ದಯವಿಟ್ಟು ಎಂಡೂವರೆಗೆ ನೋಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ತಪ್ಪದೆ. ಇಲ್ಲಿ ಇದು ಫೋಟೋ ಹೀಗೆ ಇರಲಿ, ಯಾಕಂದರೆ ಅದು ಫೋಟೋ ಆ್ಯಡ್ ಆಗಿದೆ ಆಲ್ರೆಡಿ, ಅದಕ್ಕೋಸ್ಕರ ಅಷ್ಟೇ ಇರಲಿ. ನಿಮ್ಮ ಹತ್ರ ಇನ್ನೂ ಕೆಲವು ಫೋಟೋ ಇದ್ರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲಪ್ಪ ಅಂದರೆ ಅದೇ ಫೋಟೋನ ಇಟ್ಕೊಳ್ಳಿ ಅಷ್ಟೇ. ನೋಡಿರಲ್ಲ, ಇಷ್ಟೇ ಇರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗೈತಿ ವಿಡಿಯೋ ಮಾತ್ರ. ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗಂತೂ ತುಂಬ ಈಸಿ, ಎಲ್ಲ ಎಡಿಟರ್ಗೂ ಗೊತ್ತಿದೆ. ಸೊ ಎಡಿಟರ್ಗೆ ಏನಪ್ಪ ಕೇಳ್ಕೊಳ್ಳೋದು ಒಂದೇ ಅಂತಂದರೆ, ನೀವು ಲಿರಿಕ್ಸು ಅಂದರೆ ಇಲ್ಲಿ ಕಾಣಿಸ್ತಲ್ಲ ಅಕ್ಷರ ಫಾಂಟ್ಸು, ಇದನ್ನು ಮಾತ್ರ ತುಂಬ ಚೆನ್ನಾಗಿ ಹಾಕ್ಬೇಕು. ಸೊ ಭಾಳಷ್ಟು ಜನ ಇದರಲ್ಲಿಂದನೇ ನೀವು ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಹೆಂಗೆ ಬಂತಂಗೆ ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮದೇ ಆದಂಥ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ. ಎಡಿಟರ್ಗೆ ಹೇಳೋದಿಷ್ಟೇ. ನೋಡಿದ್ರಲ್ಲ, ಇಲ್ಲಿ ಈ ಥರ ಫಾಂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಭಾಳಷ್ಟು ವೀಡಿಯೋದಲ್ಲಿ ನಾನು ಫಾಂಟ್ಸ್ ಬಗ್ಗೆ ನೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಕೆಲವೊಬ್ಬರು ವೀಡಿಯೋನ ಮಾಡ್ತಾರೆ, ಫಾಂಟ್ಸ್ಗಳನ್ನ ಕರೆಕ್ಟ್ ಆಗೋಲ್ಲ, ಹಾಗೆ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ, ವೀಡಿಯೋ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ದಯವಿಟ್ಟು ಫಾಂಟ್ಸ್ನ ಚೆನ್ನಾಗಿ ಮಾಡಿಕೊಂಡು ವೀಡಿಯೋನ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿರೋ ಫ್ರೆಂಡ್ಸ್, ಮುಂದೆ ಎಲ್ಲ ಫಾಂಟ್ಸ್ಗಳನ್ನು ಹಾಕ್ಕೊಂಡಾದ ನಂತರ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡ್ಕೊಳ್ಳೋದು ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ನಾನು ಡೌನ್ಲೋಡ್ ಮಾಡೋನು ತೋರಿಸ್ತೀನಿ. ಅದನ್ನು ಎಲ್ಲನೂ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ವೀಡಿಯೋ ಸ್ಲೋ ಆಗಿ ಓಡ್ತಾ ಇದೆ. ಸೊ ವೀಡಿಯೋ ಸೇವ್ ಆದ ನಂತರ, ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ.